ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ನಮ್ಮ ಮೊದಲಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ಪವಿತ್ರ ಆತ್ಮನೇ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯವನ್ನು ಕೇಳುವವರ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 12 ವರ್ಸ್ 11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಪೌಲನು ಈ ರೋಮಾಪುರದ ವಿಶ್ವಾಸಿಗೆ ಇಲ್ಲಿ ಹೇಳ್ತಾನೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಯಾಕೆ ಆತನು ಈಗ ಹೇಳ್ತಾನೆ? ನಾವು ನೋಡಿ ಈ ವಾಕ್ಯದಲ್ಲಿ 4 ಸಂಗತಿ ನೋಡ್ತೇವೆ. ಒಂದು, ಪೌಲನೇ ಎಂದಿಗೂ ಆಲಸ್ಯಗಾರರಾಗಬಾರ್ದು. 2ನೇ ಸಂಗತಿ ಹೇಳ್ತಾನೆ, ಆತನು ಹೋರಾಟದಲ್ಲಿ ಪ್ರಾರ್ಥನೆ ಮಾಡಬೇಕು ಎಂದು ಅರ್ಥವಾಗಿದೆ. 3ನೇ ಅರ್ಥವಾಗಿದೆ ಆಸಕ್ತ ಚಿತ್ತರಂದರೆ ದೇವರ ಮೊದಲನೇ ಪ್ರೀತಿಯಲ್ಲಿ ಅದು ಪರಿಪೂರ್ಣ ಆಗಬೇಕು. 4ನೇ ಅರ್ಥವಾಗಿದೆ ಕರ್ತನ ಸೇವೆಯನ್ನು ಮಾಡುವರಾಗಬೇಕು. ಅದು 4 ಸಂಗತಿಗಳು ಕುರಿತು ಅಪೊಸ್ತಲರಲ್ಲಿ ಇಲ್ಲಿ ಹೇಳ್ತಾನೆ, ಜಾಗ್ರತೆ ಬೇಕಾದರೆ ಆಲಸ್ಯವಾಗಿರದೆ ಆಸಕ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಇದು ಒಂದೊಂದು ಸಂಗತಿ ನೋಡುವ. ಮೊದಲು ಸಂಗತಿ ಆಲಸ್ಯವಾಗಬಾರದು. ಯಾಕೆ ಎಂಬುದು ನೋಡೋಣ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 6ರಿಂದ 11 ವಾಕ್ಯ. ಪ್ರಾಬ್ ಚಾಪ್ಟರ್ 6 ವರ್ಸ್ 6 to 11. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆ ನೋಡಿ ಜ್ಞಾನ ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದು. ಇಲ್ಲಿ ಸೊಲೊಮೋನನೇ ಸೋಮಾರಿ ಅದರ್ಥನೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಎಂದಿಗೂ ಸೋಮಾರಿತನ ಮಾಡಬಹುದು ಆಗಬಾರ್ದು. ಇಲ್ಲಿ ಹೇಳ್ತಾರೆ ಸೊಲೊಮೋನ, ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮ ಬಿಸ್ನೆಸ್ ಚುರುಕುಕೆಯನ್ನು ಮಾಡಿಕೊಂಡು ನೀವು ಸುಗ್ಗಿಯ ಕಾಲಕ್ಕೋಸ್ಕರ ಅದು ನೀವು ಉಳಿತಾಯ ಮಾಡಬೇಕು. ಇಲ್ಲಿ ನೀವು ಎಲ್ಲ ಸಿಕ್ಕಿದ್ದೆಲ್ಲ ತಿಂದು ಖಾಲಿ ಮಾಡೋದಲ್ಲ, ಬರಗಾಲ ಬರ್ತದೆ ಎಂಬುದನ್ನು ತಿಳಿದುಕೊಂಡು ನಿಮ್ಗೆ ಏನು ಆದಾಯ ಬರ್ತದೆ ಅದನ್ನು ಉಳಿತಾಯ ಮಾಡಿಕೊಳ್ಳಬೇಕಂದ್ರೆ ಇರುವೆ ಏನು ಮಾಡ್ತದೆ, ಅದು ಸುಗ್ಗಿ ಕಾಲಕ್ಕೋಸ್ಕರ ಸಂಗ್ರಹಿಸಿಕೊಳ್ಳುತ್ತೆ. ಹಾಗೆ ನೀವೇನು ಮಾಡಬೇಕು, ನೀವು ಚುರುಕುಕೆಯಿಂದ ಕೆಲಸ ಮಾಡಿಕೊಂಡು ಚುರುಕುಕೆಯಿಂದ ಬಿಸ್ನೆಸ್ ಮಾಡಿಕೊಂಡು ನಿಮ್ಮ ಆದಾಯದಲ್ಲಿ ನೀವು ಸ್ವಲ್ಪವನ್ನು ಬರುವ ವರ್ಷಕ್ಕೋಸ್ಕರ ಅಂದರೆ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡಿಕೊಳ್ಳಬೇಕು ಅಂತೇಳಿ ಇಲ್ಲಿ ಸೊಲೊಮೋನ ಹೇಳ್ತಾನೆ. ಮತ್ತು 9ನೇ ವಾಕ್ಯ ನೋಡ್ತೇವೆ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳಿವೆ, ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನಾಗೂ ಕೊರತೆಯ ಪಂಜುಗಳಂತೆ ನಿನ್ನ ಮೇಲೆ ಬೀಳಿಯು. ಇಲ್ಲಿ ಆತ್ಮಿಕ ನೋಡ್ತೇವೆ. ಪ್ರಾರ್ಥನೆ ಜೀವಿತದಲ್ಲಿ ಇವತ್ತು ದೇವರ ಆತ್ಮ ಹೇಳ್ತಾನೆ, ಸೈತಾನನು 1 ಪೇತ್ರನ ಬರೆದ ಪತ್ರಿಕೆ 5ನೇದಲ್ಲಿ 8ನೇ ವಾಕ್ಯದಲ್ಲಿ ಪೇತ್ರ ಹೇಳ್ತಾನೆ, ಸ್ವಚ್ಛತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧ ಸೈತಾನನು ಗರ್ಜಿಸುವ ಸಿಂಹದ ಯಾರು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ಪೇತ್ರನ ಬರೆದ ಪತ್ರಿಕೆ 1 ಪೀಟರ್ ಚಾಪ್ಟರ್ 5 ವರ್ಸ್ 8ನಲ್ಲಿ ಹೇಳಲ್ಪಟ್ಟಿದೆ. ಅದಕ್ಕೆ ಇಲ್ಲಿ ಮಾಡ್ತೇನೆ, ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಎಂದಿಗೂ ಸೋಮಾರಿತನ ಮಾಡಬಾರ್ದು. ಪ್ರಾರ್ಥನೆಗೆ ಒಂದು ಸಮಯ ನಿಗದಿ ಮಾಡಬೇಕು. ನಿಮ್ಗೆ ಅನುಕೂಲವಾದ ಸಮಯ ಅಂದರೆ ಕೆಲವರಿಗೆ ಮುಂಜಾನೆ ಸಮಯ ನಿಮಗೆ ಅನುಕೂಲವಾಗಿದೆ, ಮುಂಜಾನೆ ಸಮಯ ಯಾವ ಸಮಯ ನಿಮ್ಗೆ ಅನುಕೂಲವಾಗುತ್ತೋ ಆ ಸಮಯ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆಯಲ್ಲಿ ಕಲಿಯೋರಾಗಬೇಕು. ಒಂದು ವೇಳೆ ನೀವು ಪ್ರಾರ್ಥನೆಗೆ ಸೋಮಾರಿತನ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಗಿಂತಲೂ ನಿದ್ರೆಯನ್ನು ಆಶ್ರಯಿಸಿದರೆ ಇಲ್ಲಿ ಸೊಲೊಮೋನ ಹೇಳ್ತಾನೆ, ನೀವು ಪ್ರಾರ್ಥನೆ ಕಡಿಮೆ ಮಾಡುವುದರೆ, ಅದ ಪ್ರಾರ್ಥನೆಯಲ್ಲಿ ಆಲಸ್ಯ ಮಾಡಿದರೆ ಸೈತಾನನು ಆರ್ಥಿಕ ರೀತಿಯಲ್ಲಿ ಬಡತನ ನಿಮಗೆ ತರ್ತಾನೆ. ಆತ್ಮಿಕ ಬಡತನ ತಂದು ನಿಮಗೆ ಆರ್ಥಿಕವಾದ ಕೊರತೆ, ಆತ್ಮೀಯ ಕೊರತೆ ಬರುತ್ತದೆ ಎಂಬುದಾಗಿ ಸೊಲೊಮೋನ ಹೇಳ್ತಾನೆ. ಅದಕ್ಕೆ ಇವತ್ತು ಅಪೊಸ್ತಲ ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತ ನಂಬಿಕೆ ದೇವರ ಮಕ್ಕಳು ಎಂದಿಗೂ ಪ್ರಾರ್ಥನೆ ಜೀವಿತದಲ್ಲಿ ಆಲಸ್ಯರಾಗಬಾರದು. ಯಾಕಂದರೆ ಸೈತಾನನು ಒಬ್ಬ ವಿಶ್ವಾಸ ನುಂಗಲಿಕ್ಕೆ 20 ಗಂಟೆ ಅದು ನೋಡ್ತಾ ಇರುವಾಗ ದೇವರ ಮಕ್ಕಳು 20 ಗಂಟೆಯೂ ತಮ್ಮ ಆತ್ಮದಲ್ಲಿ ಎಚ್ಚರವಾಗಬೇಕಾದ್ರೆ ಪ್ರಾರ್ಥನೆಯು ಅತಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯದಲ್ಲಿ ತನ್ನ ಶಿಷ್ಯರಿಗೆ ಹೀಗೆ ಹೇಳ್ತಾನೆ, ನನ್ನ ಸಂಗಡ 1 ತಾಸಾದರೂ ಎಚ್ಚರವಾಗಿರಲಾರಿರಾ, ಮನಸ್ಸು ಸಿದ್ಧವಾಗಿ ಸರಿ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಐಸಾಯ 56ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಾಕ್ಯ. ಐಸಾಯ ಚಾಪ್ಟರ್ 56 9 to 11 ವರ್ಸ್. ಅರಣ್ಯದ ಸಕಲ ಮೃಗಗಳೇ, ಕಾಡಿನ ಎಲ್ಲ ಜಂತುಗಳೇ ನುಂಗಿ ಬಿಡುವುದಕ್ಕೆ ಬನ್ನಿರಿ.
ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕಿಲ್ಲ. ಇವರೆಲ್ಲರೂ ಬಗಲಾರದ ಮೂಗನಾಯಿಗಳು, ನಿದ್ರೆಯನ್ನು ಆಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು. ಮತ್ತು ಇವು ಹೊಟ್ಟೆಬಾಕ ನಾಯಿಗಳು, ಇವುಗಳಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯ್ತಕ್ಕವರು ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡೆಯಬೇಕು ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ಇಲ್ಲಿ ಐಸಾಯ ಪ್ರವಕ್ತನೇ, ಯಾವಾಗ ನೀವು ಪ್ರಾರ್ಥನೆ ಜೀವಿತದಲ್ಲಿ ಸೋಮಾರಿ ಆಗ್ತೀರೋ ಆಗ ದೇವರು ಮೃಗಗಳಿಂದ ಸೈತಾನಿಗೆ ಅಪ್ಪಣೆ ಕೊಡ್ತಾನೆ. ಯಾರು ಪ್ರಾರ್ಥನೆ ಮಾಡುವುದಿಲ್ಲ ಅಂಥವ್ರನ್ನು ಸೈತಾನ ನುಂಗಲಿ ಬರ್ತಾನೆ. ಅದಕ್ಕೋಸ್ಕರ ಐಸಾಯ ಪ್ರವಕ್ತನೇ, ದೇವರ ಮಕ್ಕಳಾದ ನೀವು ಯಾವಾಗಲೂ ನೀವು ಪ್ರಾರ್ಥನೆ ಮಾಡುವವರೆಗೂ, ನೀವು ಪ್ರಾರ್ಥನೆ ಮಾಡುವುದಂದರೆ ನೀವು ಬೊಗಳುವ ನಾಯಿಗಳಿದೆ. ಸೈತಾನನು ನೋಡಿದ್ರೆ ಹೇಗೆ ಕಳ್ಳನು ರಾತ್ರಿ ವೇಳೆಯಲ್ಲಿ ಮನೆಯನ್ನು ಹುಂಚು ಹಾಕಲಿಕ್ಕೆ ಬರ್ತಾನೆ ಎಂಬುದಾಗಿ ಏನು ಮಾಡ್ತಾರೆ, ನಾಯಿಗಳನ್ನು ಸಾಕ್ತಾರೆ. ಮತ್ತು ನಾಯಿ ರಾತ್ರಿಯಲ್ಲಿ ಏನೋ ಒಂದು ನೋಡಿದ ಕೂಡಲೇ ಅದು ಬೊಗಳುತ್ತದೆ. ಅದೇ ರೀತಿ ಅರ್ಥವಾದ ಆತ್ಮಿಕ ಅರ್ಥ, ಸೈತಾನನು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬರದಂತೆ ನೀವು ಪ್ರಾರ್ಥನೆಯಲ್ಲಿ ನೀವು ಬೊಗಳುವರಾಗಬೇಕು. ಅದಕ್ಕೆ ಇಲ್ಲಿ ಎಂದಿಗೂ ನೀವು ಪ್ರಾರ್ಥನೆ ಜೀವಿತದಲ್ಲಿ ನೀವು ತೂಕಡಿಸೋರಾಗ್ಬೋದು. ಯಾವಾಗ ನಾವು ಪ್ರಾರ್ಥನೆ ಜೀವಿತದಲ್ಲಿ ನೀವು ವಿಶ್ರಾಂತಿ ಮಾಡಿ, ಇದು ಬೇಡ ಸ್ವಲ್ಪ ರೆಸ್ಟ್ ಮಾಡ್ತಾನೆ, ಅದೇ ಸಮಯ ಸೈತನು ಅದೇ ಸರಿಯಾದ ಸಮಯ ಮತ್ತು ನಿಮ್ಮನ್ನು ನುಂಗಲಿಕ್ಕೆ ಬರ್ತಾನೆ. ಅದಕ್ಕೆ ದೇವರ ಆತ್ಮನ ಹೇಳ್ತಾನೆ, ಇದು ಕಡೆಯ ದಿವಸಗಳಾಗಿವೆ. ಇದು ಸೈತಾನನ ತುಂಬ ಕಾರ್ಯಗಳು ಈ ದಿನಗಳು ನಡೀತಾ ಉಂಟಾಗಿದೆ. ಸೈತನ ಗೊತ್ತುಂಟು ಯೇಸು ಕ್ರಿಸ್ತನ ಬರೋಣ ಅತಿ ಹತ್ತಿರ ಉಂಟು. ಅದಕ್ಕೆ ದೇವರ ವಾಕ್ಯಗಳು ನೆರವೇರ್ತುಂಟು. ಅದು ದೇವರ ಮಕ್ಕಳಾದವರು ದೇವರ ಆತ್ಮ ಹೇಳ್ತಾನೆ, ಇವತ್ತು ಸೈತಾನ ನಿಮ್ಮನ್ನು ನುಂಗಲಿಕ್ಕೆ ಬರಬಾರ್ದು. ಅದು ಬಂದರೆ ನಾವು ನೋಡ್ತೇವೆ, ಯೋನಬರ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಕಲ್ಲನ್ನು ಬರುತ್ತಾನೆ ಕದಿಯೋದಕ್ಕೆ, ಹಾಳು ಮಾಡೋದಕ್ಕೆ ವಿನ ಮತ್ತು ಯಾವುದಕ್ಕೂ ಬರುವುದಿಲ್ಲ. ಐಸಾಯ ಪ್ರವಾದಿ ಪುಸ್ತಕ 54ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ನಾವು ನೋಡ್ತೇವೆ. ಐಸಾಯ ಚಾಪ್ಟರ್ 54:17, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿ ನಾಳಿಗೆಯನ್ನು ದೋಷಿಯನ್ನು ಖಂಡಿಸುವಿ. ಈ ಸ್ಥಿತಿಯೇ ಯೇವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸದ್ರಫಲವು ಆಗಿದೆ ಎಂದು ಯೇವನ ಅನ್ನುತ್ತಾನೆ. ಇಲ್ಲ, ಯಾಕೆ ನೀವು ಪ್ರಾರ್ಥನೆ ಮಾಡಬೇಕು? ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಸೈತಾನನು ಇವತ್ತು ದೇವರ ಮಕ್ಕಳ ವಿರುದ್ಧವಾಗಿ, ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಕೆಲಸದ ವಿರುದ್ಧವಾಗಿ, ನಿಮ್ಮ ಬಿಸ್ನೆಸ್ ವಿರುದ್ಧವಾಗಿ, ದೇವರ ಸಭೆಯ ವಿರುದ್ಧವಾಗಿ, ದೇವರ ಸೇವೆ ವಿರುದ್ಧವಾಗಿ, ನಿಮ್ಮ ಹಣಕಾಸು ನಾನಾ ರೀತಿಯ ಅವನು ಕುತಂತ್ರಗಳನ್ನು ನಾನಾ ರೀತಿ ಅದನ್ನು ಪ್ಲ್ಯಾನ್ ಮಾಡಿದೆ. ಹೇಗಾದರೂ ದೇವರ ಮಕ್ಕಳನ್ನು ಸೋಲಿಸಬೇಕು, ಹೇಗಾದರೂ ದೇವರ ಮಕ್ಕಳನ್ನು ಅದಕ್ಕೋಸ್ಕರ ಈ ಸೈತನ ಆಯುಧಗಳನ್ನು ಸೋಲಿಸಬೇಕಾ? ಅದು ಒಂದೇ ಸೀಕ್ರೆಟ್ ವೆಪನ್ ಆಗಿದೆ, ಪ್ರಾರ್ಥನೆ ಆಗಿದೆ. ಎಷ್ಟು ನೀವು ಜಾಗ್ರತೆ ಬೇಕಾಗುವಾಗ, ಎಷ್ಟು ನೀವು ನಿದ್ರೆ ತ್ಯಾಗ ಮಾಡಿಕೊಂಡು ನೀವು ಹೋರಾಟ ಮಾಡಿ ಪ್ರಾರ್ಥನೆ ಮಾಡೋದು, ಆ ಪ್ರಾರ್ಥನೆಯಲ್ಲಿ ಮಾತ್ರವೇ ಸೈತನ ಆಯುಧಗಳು ಮುರಿದು ಹೋಗ್ತವೆ. ಅದಕ್ಕೆ ದೇವರ ಆತ್ಮನು ಪ್ರೇರಿತು ನೀವು ದೀರ್ಘಕಾಲ ಪ್ರಾರ್ಥನೆ ಮಾಡಲಿಕ್ಕೆ, ಅತಿ ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ದೇವರ ಆತ್ಮನು ಅನ್ಯ ಭಾಷೆ ಕೊಟ್ಟಿದ್ದಾನೆ ಎಂಬುದಾಗಿ ಅಪೊಸ್ತಲ ಪೌಲನು ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26-20 ವಾಕ್ಯದಲ್ಲಿ ಹೇಳ್ತಾನೆ. ಯಾಕಂದರೆ ಒಬ್ಬ ವಿಶ್ವಾಸಿಯು ಬುದ್ಧಿಯಲ್ಲಿ 1 ಗಂಟೆ ಪ್ರಾರ್ಥನೆ ಮಾಡಬಹುದು, 1 ಗಂಟೆ ಜಾಸ್ತಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಅನ್ಯ ಭಾಷೆ ಕೊಟ್ಟರೆ, ಅನ್ಯ ಭಾಷೆ ಪ್ರಾರ್ಥನೆಯು ಅತಿ ಹೆಚ್ಚು ಗಂಟೆ ಪ್ರಾರ್ಥನೆ ಮಾಡಿ, ಎಷ್ಟು ನೀವು ಬುದ್ಧಿಯಲ್ಲಿ ಅನ್ಯ ಪ್ರಾರ್ಥನೆ ಮಾಡಿ, ಹಾಗೆ ಎಲ್ಲ ಆಯುಧಗಳು ಮುರಿದೋಗ್ತವೆ. ಮತ್ತು ನಿಮ್ಮ ವಿರುದ್ಧ ಯಾವ ರೀತಿಯಲ್ಲಿ ಯಾರು ಕೆಟ್ಟ ಮಾತನಾಡಬಹುದು, ನಿಮ್ಮ ವಿರುದ್ಧವಾಗಿ ನಿಮಗೆ ಶಾಪವನ್ನು ಇದೆಲ್ಲ ನಾಲಿಗಳು, ಆ ಶಾಪಗಳು ಮುರಿದೋಗ್ತವೆ. ಇನ್ನೊಂದೇ ಬೆನಿಫಿಟ್ ಸಿಗ್ತದೆ ನಿಮಗೆ ಪ್ರಾರ್ಥನೆ ಮಾಡೋದರೆ. ಐಸಾಯ ಪ್ರವಾದಿ ಪುಸ್ತಕ 59ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಐಸಾಯ ಚಾಪ್ಟರ್ 59:19. ಈಗಿರಲು ಪಡುವನವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆ ಹಾಗೆ ಆತನು ರಭಸನ ಬರುವನಷ್ಟೇ. ಅದರ ಮೂಲ ಇಲ್ಲಿ ನಾವು ನೋಡ್ತೇವೆ ಫುಟ್ ನೋಟ್ನಲ್ಲಿ, ಶತ್ರುಗಳು ಪ್ರವಾಹದಿಂದ ನುಗ್ಗುವಾಗ ಯೆಹೋವನ ಆತ್ಮ ಅವರಿಗೆ ವಿರುದ್ಧವಾಗಿ ಧ್ವಜವನ್ನೆತ್ತುವುದು. ಇದರ್ಥವಾದ ಸೈತಾನನು ಒಬ್ಬ ವಿಶ್ವಾಸಿಯನ್ನು, ಒಂದು ಕುಟುಂಬವನ್ನು ಅಟ್ಯಾಕ್ ಮಾಡಲಿಕ್ಕೆ ಪ್ರವಾಹದಂತೆ, ನದಿಯಂತೆ ರಭಸ ಬರುತ್ತಾನೆ. ಅದು ಯಾರು ಪ್ರಾರ್ಥನೆ ಮಾಡ್ತಾರೋ ಆಗ ದೇವರ ಆತ್ಮನು ಧ್ವಜವನ್ನು ಎತ್ತಿಕೊಂಡು ಎಲ್ಲ ಸೈತನ ಗುಂಪುಗಳನ್ನು, ಸೈತನ ಹಿಂಡನ್ನು ಚದುರಿಸಿ ಬಿಡ್ತಾಗಿದೆ. ಇವತ್ತು ಸೈತನಿಗೆ ಭಯಪಡೋದು ಬೇಡ, ಯಾವ ಕಷ್ಟಕ್ಕೆ ಭಯಪಡೋದು. ಇವತ್ತು ಒಂದೇ ದೇವರ ಕಡೆ ಒಂದು ಸೀಕ್ರೆಟ್ ಅಥವಾ ರಹಸ್ಯವಾದ ಆಯುಧವಾಗಿದೆ. ದೇವರ ಮಕ್ಕಳು ಪ್ರಾರ್ಥನೆ ಜೀವಿತದೊಂದಿಗೂ ಸೋಮಾರಿತನ ಮಾಡಬಾರ್ದು. ನಿದ್ರೆಯನ್ನು ಅತಿ ಹೆಚ್ಚಾಗಿ ಪ್ರೀತಿ, ನಿದ್ರೆ ಬೇಕು. ಅದು ನಿದ್ರೆಯಲ್ಲಿ ಒಂದು ಶಿಸ್ತು ಮಾಡಬೇಕು. ನಿಮಗೆ ಎಲ್ಲಕ್ಕಿಂತ ಅತಿ ಹೆಚ್ಚಾಗಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ. ಎಷ್ಟು ನೀವು ನಿಮ್ಮ ವ್ಯಕ್ತಿಗತವಾಗಿ, ಕುಟುಂಬವಾಗಿ, ಸಭೆಯ ಸೇರಿ ಪ್ರಾರ್ಥನೆ ಮಾತ್ರ
ಅಷ್ಟು ಪ್ರಾರ್ಥನೆ ನಿಮಗೆ ಬಲ ಉಂಟು. ಈ ಪ್ರಾರ್ಥನೆ ಆಯುಧ ಉಪಯೋಗ ಮಾಡಿದ್ರೆ ಸೈತನ ಯಾವುದೇ ಯಾವುದೇ ಆದ ಗುಂಪು ನಿಮ್ಮ ಹತ್ರ ಬರಲಿಕ್ಕೆ ಆಗುವುದಿಲ್ಲ. ದೇವರ ಆತ್ಮ ಧ್ವಜವನ್ನು ತಗೊಂಡು ಎಲ್ಲ ಸೈತನ ಗುಂಪನ್ನು ಚದುರಿಸ್ತಾನೆ, ಎಲ್ಲ ಅದು ಮುರಿದೋಗ್ತವೆ ಮತ್ತು ದೇವರು ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದನ್ನು ಇಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, 16, 17, 18 ವಾಕ್ಯದಲ್ಲಿ ನಾವು ನೋಡ್ತೇವೆ. ಜೇಮ್ಸ್ ಚಾಪ್ಟರ್ 5 16 to 18 ವರ್ಸ್. ಈಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೊಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತಿ ಆಸಕ್ತಿಯುಳ್ಳ ವಿಜ್ಞಾಪನೆ ಬಹುಬಲವಾಗಿದೆ. ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶ ಮಳೆಗರೆಯಿತು, ಭೂಮಿ ಬೆಳೆಯಿತು. ಇಲ್ಲಿ ಯಾಕೊಬ್ಬನು ಎಲಿಯನ ಪ್ರಾರ್ಥನೆ ಎಲಿಯನು ಆ ಮಳೆ ಬರಬೇಕು ಮತ್ತು ಅವನು ಸತತವಾಗಿ ಅವನು ಪ್ರಾರ್ಥನೆ ಮಾಡಿದನು. ಆತನು ಪ್ರಾರ್ಥನೆ ಮಾಡಿದಾಗೆ ಆ ಬಣ್ಣ ಕಲಿಸುತ್ತಾನೆ. ಸಮುದ್ರ ಬದಿಯಲ್ಲಿ ಹೋಗಿ ನೋಡಿ ಆ 7 ಸಾರಿ ಅಂದರೆ ಆ ಒಂದು ಮಳೆಯ ಮೋಡ, ಅಂಗೈಷ್ಟು ಮೋಡ ನೋಡೋ ತನಕ ಎಲಿಯನು ಎಡೆಬಿಡದೆ ಆಸಕ್ತಿಯಿಂದ ಇನ್ನೂ ಉತ್ತರ ಬರುವ ತನಕ ಅವನ ಆಯಿತು. ಪ್ರಿಯ ದೇವ ಮಕ್ಕಳೇ, ದೇವರ ಆತ್ಮ ಹೇಳ್ತಾನೆ, ನಿಮಗೆ ಆಶೀರ್ವಾದದ ಮೋಡ ನಿಮಗೆ ಬೇಕಾ? ಬಿಡುಗಡೆ ಮೋಡ ಬೇಕಾ? ನಿಮ್ಮ ರೋಗಗಳು ಸ್ವಸ್ಥ ಆಗಬೇಕಾ? ಅದೇ ಕಡಿಮೆ ಪ್ರಾರ್ಥನೆ ತಪ್ಪದಾಗದೆ ನೀವು ಅತಿ ಆಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ತಿರೋ ಆ ಅತಿ ಆಸಕ್ತಿಯ ಪ್ರಾರ್ಥನೆಯು ದೇವರ ಉತ್ತರವನ್ನು ಅಂಗೈಷ್ಟು ಮೋಡದಷ್ಟು ನೋಡುವಾಗ ಅಲ್ಲಿ ಉತ್ತರ ಬಂದೇ ಬರುತ್ತೆ. ಆ ರೀತಿಯ ಪ್ರಾರ್ಥನೆ ನೀವು ಮಾಡಬೇಕು. ಆಗ ಪ್ರಾರ್ಥನೆಯಲ್ಲಿ ಎಲ್ಲಿಯವನು ಮಳೆ ಬಾರದೆಂದು ಪ್ರಾರ್ಥನೆ ಮಾಡಿದನು, ಮಳೆ ಬರಲ್ಲ. ಆಗದೆ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರು ಕಾರ್ಯ ಮಾಡೇ ಮಾಡ್ತಾನೆ. ಅದು ನಿಮ್ಮ ಪ್ರಾರ್ಥನೆ ಕಾರ್ಯವಾಗಬೇಕಾ? ಹೋರಾಟದಿಂದ ನೀವು ಪ್ರಾರ್ಥನೆ ಮಾಡಬೇಕು. ಆಲಸ್ಯವಾಗದೆ ಪ್ರಾರ್ಥನೆ ಮಾಡೋದ್ರ ಮಾತ್ರ ಅಂಥ ಆಶೀರ್ವಾದ ನಿಮಗೆ ಬಿಡುಗಡೆ ಬರ್ತದೆ ಎಂಬುದಾಗಲಿ ಯಾಕೋಬನಲ್ಲಿ ಹೇಳುವನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಮತ್ತೇನು ಬರೆಸುವಾರ್ತೆ 25ನೇ ಅಧ್ಯಾಯದಲ್ಲಿ 24ರಿಂದ 30ನೇ ವಾಕ್ಯ. ಮತ್ತೇಯು ಚಾಪ್ಟರ್ 25 ವರ್ಸ್ 24 to 30 ವರ್ಸ್. ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಲ್ಲನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದನು ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಾಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದುದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಹಾಲನ್ನು ಅವರಿಗೆ ಕತ್ತಲಿಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು, ಕಟಕಟನೆ, ಹಳ್ಳು ಕೊಡಿಯನು ಇರುವವು. ಇಲ್ಲಿ ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ಕೆಲವರಿಗೆ 5 ತಾಲಂತು, ಕೆಲವರು 2 ತಾಲಂತು, ಹೀಗೆ 1 ತಾಲಂತು ಹೊಂದಿದ ಒಬ್ಬ ದೇವರ ಮಗನು ಇಲ್ಲಿ ಸಮಯದಲ್ಲಿ ಅದು ಬಚ್ಚಿಟ್ಟು. ಇವತ್ತು ಅಪೊಸ್ತಲ ಪೌಲ ಹೇಳ್ತಾನೆ, ದೇವರು ಯೇಸು ಕ್ರಿಸ್ತ ನಂಬಿಕೆಟ್ಟ ಪ್ರತಿಯೊಬ್ಬರಿಗೆ ತಾಯ ಗರ್ಭದಿಂದಲೇ ನಾನು ನೋಡ್ತೇವೆ. ರೋಮಾಪುರದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 6ರಿಂದ 8 ವಾಕ್ಯ ನೀವು ಓದುವಾಗ ಅಲ್ಲಿ ಅಪೊಸ್ತಲನು ಹೇಳ್ತಾನೆ, ಒಬ್ಬ ವ್ಯಕ್ತಿಯು ಹುಟ್ಟುವಾಗಲೇ ಅಂದರೆ ತಾಯಿ ಗರ್ಭದಿಂದ ಬರುವಾಗಲೇ 1 ತಾಲಂತು ಆತನ ಉಂಟು ಎಂಬುದಾಗಿ ಅಲ್ಲಿ ಅಪೊಸ್ತಲ ಅತಿ ಸ್ಪಷ್ಟವಾಗಿ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 6ರಿಂದ 8ರ ವಾಕ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಕೆಲವು ತಾಲಂತುಗಳು ಹೊರಗೆ ಉಂಟು ಮಾಡಿದೆ. ಈ ತಾಲಂತನ್ನು ಹೊಂದಿದ್ದವರು ಅದು ಉಪಯೋಗ ಮಾಡಬೇಕಾದರೆ ನಿಮ್ಮಲ್ಲಿ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟು. ನೀವು ಎಷ್ಟು ಪ್ರಾರ್ಥನೆ ಮಾಡ್ತಾರೆ, ಆಗ ಪ್ರಾರ್ಥನೆ ಮಾಡುವಾಗ ನಿಮ್ಮ ಒಳಗಿದ್ದ ತಲಾಂತು ಅದು ಒಳಗೆ ಪ್ರಜ್ವಲಿಸ್ತದೆ. ಇವತ್ತು ದೇವರ ಮಕ್ಕಳು, ದೇವರ ಆತ್ಮ ಎಂದು ಅನೇಕ ತಾಲಾಂತುಗಳನ್ನು, ಕೆಲವು ಗಿಫ್ಟ್ಗಳನ್ನು, ಕೆಲವೊಂದು ಸೇವೆದಿಟ್ಟಿದ್ದಾನೆ. ಅದೆಷ್ಟು ತನಕ ನೀವು ಪ್ರಾರ್ಥನೆ ಸೋಮರಿಗೆ ಆಗ್ತಿರೋ ಆಗ ಆ ತಾಲಂತು ಆಗಬಹುದು, ಆಗ ದೇವ್ರ ಗಿಫ್ಟ್ ಇರಬಹುದು, ಅದರ ಸೇವೆ ಅದು ನೀವು ಮಾಡಲಿಕ್ಕೆ ಆಗದೆ ನೀವು ಸೋಮಾರಿಗಳಾಗ್ತೀರಿ. ಇಲ್ಲದ ಆ ಸೋಮಾರಿಗೆ ಏನೂ ಸಿಕ್ಕಿದ್ದು ಪ್ರತಿಫಲ ಅಲ್ಲಿ ಏಸ್ಕೊತಾನೆ. ಅವನು ಕೆಲಸಕ್ಕೆ ಬರ ಅದು ಕೆಟ್ಟ ಹಾಳು, ಆತನು ಆಲಸ್ಯಗಾರನು, ಅದನ್ನ ಕತ್ತಲಿಗೆ, ಬೆಂಕಿಗೆ, ನರಕದ ಕೊಂಡೆ ಹಾಕಿದಲ್ಲಿ ನೋಡ್ತೀವಿ. ಇವತ್ತು ದೇವರ ಮಕ್ಕಳೇ, ಇವತ್ತು ದೇವ್ರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವ್ರು ನಿಮ್ಮ ಒಂದು ಉದ್ದೇಶ ಇದ್ದಾನೆ. ಅದಕ್ಕೆ ಇದು ಕಡೆಯ
ದಿವಸಗಳಾಗಿವೆ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಅತಿ ಒತ್ತಿರುಂಟು. ಅದಕ್ಕೋಸ್ಕರ ನಿಮ್ಮ ಜೀವಿತಕ್ಕೆ ಯಾವುದು ತಾಳುಂಟು ಅದು ನಿಮಗೋಸ್ಕರ ಕೊಟ್ಟದಲ್ಲ, ಅದು ದೇವರ ಸೇವೆಗಾಗಿ, ದೇವರ ರಾಜ್ಯ ಅಭಿವೃದ್ಧಿಗೋಸ್ಕರ ಕೊಳ್ಳಲ್ಪಟ್ಟಿರುವಾಗ ನೀವು ಅದನ್ನು ಬಚ್ಚಿಡಬಾರದು. ಅದು ಉಪಯೋಗ ಮಾಡಬೇಕಾದ್ರೆ ಅಪೊಸ್ತಲರು ಹೇಳ್ತಾನೆ, ಸೋಮಾರಿಗಳಾಗಬಾರದು. ಮೊದಲು ನೀವು ಪ್ರಾರ್ಥನೆ ಜೀವಿತ ಸೋಮಾರಿಗಳು. ಪ್ರಾರ್ಥನೆಯಲ್ಲಿ ಸೋಮಾರಿ ಆಗ್ತಿರು, ಎಲ್ಲದರಲ್ಲೂ ಆಲಸ್ಯಕರಾಗ್ತೀರಿ, ಮತ್ತು ಎಲ್ಲದರಲ್ಲಿ ನಿಮಗೆ ಕಡಿಮೆತನ, ಬಡತನ, ಕೊರತೆ. ಅದಕ್ಕೆ ಪ್ರಾರ್ಥನೆ ಜೊತೆಗೆ ಆಸಕ್ತಿತರಾಗಿರಿ. ನಾವು ನೋಡುವ ಪ್ರೇರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಕೊಲೊಸ್ಸೆನ್ಸ್ ಚಾಪ್ಟರ್ 4:12. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ನೋಡಿ, ಎಪಫ್ರನು ಆ ಸಭೆಗೋಸ್ಕರ ಅದು ಹೋರಾಟ ಮಾಡಿ. ಪ್ರಯುಕ್ತ ಪ್ರಿಯರೇ, ನೀವು ಪ್ರಾರ್ಥನೆಯಲ್ಲಿ ಹೋರಾಟ ಮಾಡಬೇಕು. ನೀವು ಎಷ್ಟು ಹೋರಾಟ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ ಬಲಹೀನ ನಿಮ್ಮ ಕುಟುಂಬವನ್ನು, ಬಲಹೀನ ವಿಶ್ವಾಸಗಳನ್ನು, ನಿಮ್ಮ ಸಭೆಯನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ನಾವು ದೇವರ ವಾಕ್ಯದ ಪ್ರಾರ್ಥನೆ ಎಂಬುದು ಆ ದೊಡ್ಡ ಸೇವೆ. ನೋಡಿದೆ, ಬೈಬಲ್ ಸ್ಟಡಿ ಮಾಡುವಾಗ 28 ವರಗಳು ಉಂಟು. ಪ್ರೇರೆ ಹೊಸ ಸ್ಟಡಿ ಮಾಡುವ ಅಲ್ಲಿ 28 ವರಗಳಲ್ಲಿ ಒಂದು ವರವಾಗಿದೆ ಪ್ರಾರ್ಥನೆಯ ವರ, ಅಥವಾ ಪ್ರಾರ್ಥನೆಯ ಒಂದು ಸೇವೆ. ಅದು ದೊಡ್ಡ ಸೇವೆ. ಇಲ್ಲಿ ಎಪಫ್ರನು ಆ ಕೊಲೆ ಸಭೆಗೋಸ್ಕರವನ್ನು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದನು. ಆ ಪ್ರಾರ್ಥನೆ ಮಾಡಿದ ಆ ಸಭೆಯವರು, ಆ ಸಭೆಯರು ನಂಬಿಕೆ ದೃಢವಾಗಿ ನಿಲ್ಲಲು ಸಾಧ್ಯ. ಇವತ್ತು ಪ್ರಿಯರೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಒಬ್ಬರು ಬಲಹೀನ ಆಗಿದೆ ಎಂಬುದಾಗಿ ನೀವು ಅವರ ಬಲವನ್ನು ನೋಡಿಕೊಂಡು ನಾವು ದೂರುವುದು ಅಲ್ಲ, ಅದೇ ಬದಲಿಗೆ ನೀವು ಬಲಶಾಲಿ ಹಾಕೊಂಡು ಪ್ರಾರ್ಥನೆ ಹೋರಾಟ ಮಾಡುವಾಗ ನಿಮ್ಮ ಬಲಹೀನ ಸಹೋದರನು, ನಿಮ್ಮ ಬಲಹೀನ ಕುಟುಂಬವನ್ನು, ನಿಮ್ಮ ಸಭೆಯನ್ನು ಕಾಪಾಡಲಿಕ್ಕೆ ಆ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಬರಬೇಕು. ಲೂಕನ ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ 5ರಿಂದ 13 ವಾಕ್ಯ. ಲೂಕನ ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ 5ರಿಂದ 13ನೇ ವಾಕ್ಯ ತನಕ. ಮತ್ತು ಅವರಿಗೆ ಹೇಳಿದೆನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದೇನೆ ಎಂದು ಹೇಳೋಣ. ಅವನು ಸರ್ವತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು. ನನ್ನ ಸ್ನೇಹಿತರು ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ. ಅವನಿಗೆ ಊಟ ಮಾಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿಯಾದೆ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹಿತ ನಿಮಿತ್ತವಾಗಿ ಎದ್ದು ಕೊಡದಿದ್ದರೂ ಅವನ ಕಾಟದ ದಿಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ. ಹಾಗೆ ನಾನು ನಿಮಗೆ ಹೇಳುವುದೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಅವನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಇಲ್ಲಿ ನೋಡಿ, ಯೇಸು ಅತಿ ಸ್ಪಷ್ಟವಾಗಿ ಪ್ರಾರ್ಥನೆ ಯಾಕೆ ಹೋರಾಟ ಮಾಡಬೇಕಂತ ಹೇಳ್ಕೊಳ್ತೆ. ಯೇಸು ಕ್ರಿಸ್ತ ಒಬ್ಬ ಸಮಯದಲ್ಲಿ ಒಬ್ಬ ಸ್ನೇಹಿತ ಇದ್ದನು. ಅವನಿಗೆ ಆ ಸ್ನೇಹಿತ ತುಂಬ ಭರವಸೆ ಇತ್ತು. ಅದೇ ಅವನ ಮನೆಯಲ್ಲಿ ಅತಿಥಿಗಳು ಬಂದ ಸಮಯದಲ್ಲಿ ಅವರಿಗೆ ಊಟ ಕೊಡಲಿಕ್ಕೆ ಏನು ಇಲ್ಲ. ಅವನು ಆತನ ಸ್ನೇಹಿತನ ಮನೆಗೆ ಹೋಗ್ತಾನೆ, ನನಗೆ 3 ಊಟ ಕೊಡು ಎಂಬುದಾಗಿ. ಆ ಸಮಯ ನೀವು ಅಲ್ಲಿ ಸಮಯ ನೋಡಿದರೆ ಅವನು ಆಗ್ಬೋದು 9 ಗಂಟೆಗೆ ಆ ಮನೆಗೆ ಹೋಗಿರಬಹುದು, 10 ಗಂಟೆ ಹೋಗಬಹುದು. ಅವನ ಸ್ನೇಹಿತನು ಹೇಳ್ತಾನೆ, ನಾನು ಮಲಗಿದ್ದೇನೆ, ನನ್ನ ಮಕ್ಕಳೊಟ್ಟಿಗೆ ಮಲಗಿದ್ದಾರೆ, ನನಗೆ ಎದ್ದು ಕೊಡಲಿಕ್ಕೆ ಆಗುವುದೆಂಬುದನ್ನು ಅವನು ಉತ್ತರ ಕೊಡ್ತಾನೆ. ಅದೇ ಸ್ನೇಹಿತನು ಅಷ್ಟು ಭರವಸೆ, ಈ ಸ್ನೇಹಿತನ ಒಬ್ಬನೇ ನನಗೆ ಕೊಡುವ ನಿಮ್ಮದಾಗ ಭರವಸೆಯಿಂದ ಆತನ ಮಾಡ್ತಾನೆ. ಆತನ ಬಾಗಿಲು ತೆರೆಯುವ ತನಕ ಆಗ್ಬೋದು. ಅವನು ಸಾಯಂಕಾಲ 9 ಗಂಟೆ ಅಥವಾ 10 ಗಂಟೆ ಹೋದವನು ಬೆಳಿಗ್ಗೆ 5-6 ಗಂಟೆ ಕಾದುಕೊಳ್ಳುವಂತೆ ಅಷ್ಟು ತನಕ ಅವನು ಎದ್ದು ಬರುವುದಿಲ್ಲ. ಯಾಕಂದರೆ ಅವನು ಹೇಳ್ತಾನೆ, ನನಗೆ ತೊಂದರೆ ಕೊಡಬೇಡ, ನಾನು ತುಂಬ ಗಾರ್ಡನ್ ಇದ್ದೇನೆ, ನನ್ನ ಮಕ್ಕಳು ನೋಡ್ತಾನೆ. ಆದರೂ ತನ್ನ ಸ್ನೇಹಿತನ ಮಾಡ್ತಾನೆ, ಆತನ ಮನೆ ಮಾಡಿ ತಟ್ಟುತ್ತಾ ಇರ್ತಾನೆ. ಆಗ ನೋಡಬಹುದು ನೀವು ಈಗಿನ ಪರಿಸ್ಥಿತಿ, ಒಂದು ರೀತಿಯ ವಾತಾವರಣ, ಚಳಿ ಇರಬಹುದು, ಸೆಕೆ ಇರಬಹುದು, ಏನೆಲ್ಲ ಅವನು ಸಹಿಸಿಕೊಂಡು ಒಟ್ಟು ಅವನಿಗೆ ಆ ಸ್ನೇಹಿತ ಒಬ್ಬನೇ ನನಗೆ ಸಹಾಯ ಮಾಡಿದೆ. ಆತನು ತನ್ನ ಬಾಗಿಲು ತೆರೆಯುತ್ತಾನೆ. ಗಂಟೆ ಅಂದರೆ ರಾತ್ರಿಯಿಂದ ಸಾಧಾರಣ ಒಂದು ಬೆಳಿಗ್ಗೆ 5 ಅಥವಾ 6 ಗಂಟೆ ತನಕ ಅವನು ಆ ಬಾಗಿಲು ತಟ್ಟುತ್ತಾ ಇದ್ದಾನೆ. ಎಷ್ಟೊತ್ತ ಅವನು ಬಾಗಿಲು ತೆರೆದು ಅನ್ಕೊಂಡು ಆ ರೀತಿ ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪರಲೋಕದ ಬಾಗಿಲು ತೆರಳಲ್ಪಡ್ತದೆ. ನಿಮ್ಮ ತಂದೆ ಹೇಳ್ತಾನೆ, ನೀವು ಏನು ಬೇಡಿಕೊಳ್ಳುತ್ತೀರೋ ನಿಮಗೆ ದೊರೆಯುತ್ತದೆ, ಹುಡುಕಲು ಸಿಗ್ತದೆ, ತಟ್ಟುವಳಿ ತೆರೆಯುತ್ತದೆ. ಬೇಡಿಕೊಳ್ಳೋ ನಿಮ್ಮ ಇವತ್ತು ಪ್ರಾರ್ಥನೆ ಉತ್ತರ ಬರಬೇಕಾ? ನಿಮ್ಮ ಕಡಿಮೆ ಪ್ರಾರ್ಥನೆ ಉತ್ತರ ಬರುವುದಿಲ್ಲ.
ಯೇಸು ಕ್ರಿಸ್ತ ಕಡಿಮೆ ಪ್ರಾರ್ಥನೆ ಉತ್ತರ ಬರಲಿ ಈ ಸಮಯದಲ್ಲಿ ಇವತ್ತು ಅನೇಕ ದೇವರ ಮಕ್ಕಳು ಇದರ ಅನೇಕನು ಪ್ರಾರ್ಥನೆ ಮಾಡುತ್ತೀರಿ, ಉತ್ತರ ಬರಲಿ ಎಂಬುದು ನಿರಾಸೆಗೊಳ್ಳುತ್ತೀರಿ ಮತ್ತು ನೀವು ಸೋತು ಹೋಗ್ತೀರಿ. ಇಲ್ಲಿ ದೇವರ ಆತ್ಮ ಹೇಳ್ತಾನೆ, ದೇವರ ವಾಕ್ಯ ಇರ್ತದೆ, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಗುವುದು, ತಟ್ಟಿ ತೆರೆಯಲ್ಪಡುವುದು, ಬೇಡಿಕೊಳ್ಳೋ ಪ್ರತಿಯೊಂದು ಹುಡುಕಿ ಸಿಗುವುದು. ಅದು 100% ಸತ್ಯವಾಗಿದೆ. ಅದು ಈ ಪ್ರಾರ್ಥನೆ ಬೇಕು, ನಿಮ್ಮ ಹೋರಾಟದ ಪ್ರಾರ್ಥನೆ ಬೇಕು, ನಿಮಗೆ ಪರಿಪೂರ್ಣ ನಂಬಿಕೆ ಬೇಕು. ದೇವರು ನಿಮ್ಮ ತಂದೆಯಾಗಿದ್ದಾನೆ, ಆತ ಒಳ್ಳೆಯ ಸ್ನೇಹಿತನಾಗಿದ್ದಾನೆ, ಅದು ತಂದೆಯಾಗಿದೆ. ಆ ತಂದೆಯ ಥರ ಮಾತ್ರವೇ ಸಾಧ್ಯ ಉಂಟು ನಿಮ್ಮ ಕೊರತೆಗಳು ನೀಗುವುದಕ್ಕೆ. ಅದು ನಿಮಗೆ ಪವಿತ್ರಾತ್ಮ ವರಗಳು ಬೇಕಾ, ನಿಮಗೆ ಪವಿತ್ರಾತ್ಮ ಅಭಿಷೇಕ ಬೇಕಾ, ನಿಮಗೆ ಕಷ್ಟದ ಬಿಡುಗಡೆ ಬೆಳಿಬೇಕಾ, ನಿಮಗೆ ಆರ್ಥಿಕ ಆಸೆ ಏನು ಬೇಕು, ನಿಮಗೆ ಭರವಸೆ ಬೇಕು. ನನ್ನ ತಂದೆ ಶ್ರೀಮಂತನಾಗಿದ್ದಾನೆ, ನನ್ನ ತಂದೆ ಜೀವ ಸ್ವರೂಪನೇ, ನನ್ನ ತಂದೆ ಒಳ್ಳೆಯ ನನ್ನ ಸ್ನೇಹಿತರನ್ನೇ, ಆದ ಬಿಟ್ಟು ಬೇರೆ ಯಾವ ಸ್ನೇಹಿತರಿಲ್ಲ. ಆ ರೀತಿ ನೀವು ಹೋರಾಟದೊಡನೆ ದೀರ್ಘಕಾಲ ಆಲಸ್ಯ ಮಾಡದೆ ಪ್ರಾರ್ಥನೆ ಓಟ ಮಾಡುವುದರೆ ಪರಲೋಕದ ಭಾಗ ತೆರೆಯಲ್ಪಡುತ್ತದೆ. ನಿಮ್ಮ ತಂದೆ ನೀವು ಬೇಡಿಕೊಳ್ಳೋಕ್ಕಿಂತಲೂ ಎಫೆಸದ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಈಗ ತಾನೆ ನಾವು ಬೇಡುವುದಕ್ಕಿಂತಲೂ ಯೋಚನೆ ಅತಿ ಹೆಚ್ಚಾಗಿ ದೇವರು ಕೊಡುತ್ತಾರೆ, ನಾವು ಕಡಿಮೆ ಎಂದಿಗೂ ಕೊಡುವುದಿಲ್ಲ. ಹಾಗಾದರೆ ಆ ರೀತಿ ನೀವು ಪ್ರಾರ್ಥನೆ ಮಾಡಿ ನೋಡಿ, ದೇವರು ನಿಮ್ಮ ಕಷ್ಟದ ಬಿಡುಗಡೆ ಕೊಡ್ತಾನೆ, ನಿಮ್ಮೆಲ್ಲ ರೋಗಗಳನ್ನು ಗುಣ ಮಾಡ್ತಾನೆ, ನಿಮಗೆಲ್ಲ ಆರ್ಥಿಕ ಸಹಾಯ ಮಾಡ್ತಾನೆ, ಅದಕ್ಕೆ ಸಪ್ಪಸ್ಕೊಳ್ಳುತ್ತಾನೆ. ದೇವರ ಮಕ್ಕಳು ಜಾಗ್ರತೆ ಬೇಕಾದೆ, ಆಲಸ್ಯಗಾರರಾಗಿರದೆ ಆಸಕ್ತಿತರಾಗಿದ್ದು ಕರ್ತನ ಸೇವೆ ಮಾಡಬೇಕು ಎಂಬುದೇ ಅಪ್ಪ ಹೇಳ್ತಾನೆ. ದೇವರು ನಿಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ನಿಜವಾಗಿ ಉತ್ತಮ ಆಗುತ್ತದೆ. ನಿಮ್ಮ ಫೋನ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಅಥವಾ ಕಮೆಂಟ್ ಮುಖಾಂತರ ನಿಮ್ಮ ಪ್ರಯೋಗದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರ ಮಕ್ಕಳಿಗೆ ನೀವು ಉತ್ತೇಜನ ಮಾಡಿದೆ, ಅವಧಿ ಪ್ರಾರ್ಥನೆ ಮಾಡಬೇಕು, ಹೋರಾಟ ಮಾಡಿ ಪ್ರಾರ್ಥನೆ ಮಾಡಬೇಕು. ನೀನು ಒಳ್ಳೆಯ ಸ್ನೇಹಿತನಾಗಿದೆ, ನೀನು ಒಳ್ಳೆಯ ತಂದೆ ಆಗಿದೆ. ಈ ಜನರು ನಷ್ಟ ಕೊಡ್ತೇನೆ, ಅವರೆಲ್ಲ ಎಲ್ಲ ಕಷ್ಟಗಳಿಂದ, ಎಲ್ಲ ರೋಗದಿಂದ, ಎಲ್ಲ ಬಡತನದಿಂದ, ಎಲ್ಲ ಸಾಲಿನಿಂದ ಈ ನಿನ್ನ ಮಕ್ಕಳನ್ನು ಬಿಡುಗಡೆಗೊಳಿಸು. ಇನ್ನು ಮಕ್ಕಳಿಗೆ ನಿನ್ನ ಮೇಲೆ ಆ ನಂಬಿಕೆ ಕೊಡು. ಆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುತ್ತೆ ಕೃಪೆ ಕೊಡಬೇಕು ನಾನು ಬಿಡುಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.